ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ FCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ಒಂದರಲ್ಲಿ ನಿಮಗೆ SLC FA3 ಎಕ್ಸಾಮ್ಗೆ ಇಂಗ್ಲೀಷ್ ವಿಷಯದ ಒಂದು ಪ್ರಶ್ನೆ ಪತ್ರಕ್ಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ನಿಮ್ಮ ಒಂದು FA3 ಎಕ್ಸಾಮ್ ಇಂಪಾರ್ಟೆಂಟು. ಸ್ವಲ್ಪ ಪ್ಯಾಟರ್ನ್ ಕೂಡ ಸೇಮ್ ಇರ್ತದೆ, ಸ್ವಲ್ಪ ಕ್ವಶನ್ಸ್ ಕೂಡ FA3 ಎಕ್ಸಾಮ್ಗೆ ರಿಪೀಟ್ ಆಗ್ತವೆ. ಸೊ ಕಂಪ್ಲೀಟ್ ಕೀ ಅಂತ ಕೊಡ್ತೀನಿ, ಕೊನೆಯವರ ತಪ್ಪದೆ ನೋಡ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ FA3 ಎಕ್ಸಾಮ್ಗೆ. ಖಂಡಿತ ನೋಡ್ಕೊಳ್ಳಿ. ಬನ್ನಿ ಇವತ್ತಿನ ಈ ಒಂದರನ್ನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ಹಿಡ್ಕರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಪರ್ಸನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ FA3 ಎಕ್ಸಾಮ್ಗೆ ಎಲ್ಲ ವಿಷಯಗಳು ಕ್ವಶನ್ ಪೇಪರ್ ಇರ್ಬೋದು. ಅಷ್ಟಿಲ್ಲದೆ ಈಗ ನಿಮಗೆ ಬೋರ್ಡರು ಎಲ್ಲ ವಿಷಯಗಳ ಮಾಡಲ್ ಕ್ವಶನ್ ಬಿಟ್ಟಿದ್ದಾರೆ, ಅವಕ್ಕೆಲ್ಲ ಕೀ ಆನ್ಸರ್ ಆಗ್ತೀವಿ, ಈಗೆಲ್ಲ ಹಾಕ್ತಾ ಇದ್ದೀವಿ. ಸೊ ಎಲ್ಲ ಕೂಡ ಹಾಕ್ತೀವಿ. ಅಷ್ಟೇ ಅಲ್ಲ, ನಿಮ್ಮೊಂದು ಅನುವಲ್ ಎಕ್ಸಾಮ್ಗೆ ಪ್ರತಿ ವಿಷಯದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಫಿಕ್ಸ್ ಒನ್ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು, A to Z ವಿಡಿಯೋಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಪ್ರತಿಯೊಂದು ಇದೊಂದು ಚಾನಲ್ ಆಗ್ತೀವಿ, ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತಂದರೆ ತಪ್ಪದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಇವಾಗಲೇ ಬಂದರೆ ಮಾಡ್ಕೊಂಡು ಹೋಗಿ, ನಿಮಗೆ ಖಂಡಿತ ಗ್ಯಾರಂಟಿ 100% ಈಸಿಯಾಗಿ ಆಗ್ತದೆ. ಖಂಡಿತ ಮಾಡ್ಕೊಳ್ಳಿ. ಮಾಡಿದ್ರಾ ಜೊತೆಗೆ ವಿಡಿಯೋ ಒಂದು ಲೈಕ್ ಇಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಒಂದು ಲೈಕ್ ಇಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಸ್ವಲ್ಪ ಅವ್ರು ಕೂಡ ಹೆಲ್ಪ್ ಮಾಡಿ. ಮಾಡ್ತೀರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ FA3 ಅಚೀವ್ಮೆಂಟ್ಸ್ ಟೆಸ್ಟ್ ಅಂದರೆ 3 ಇದು FA3 ಎಕ್ಸಾಮು. ಕ್ಲಾಸು X ಅಂದರೆ 10ನೇ ತರಗತಿ SLC. ಸಬ್ಜೆಕ್ಟು ಇಂಗ್ಲೀಷು, ಮ್ಯಾಕ್ಸಿಮಮ್ ಮಾರ್ಕ್ಸು 20, ಟೈಮು 45 ಮಿನಿಟ್ಸ್ ಇರ್ತದೆ. ಮೊದಲೇ ನಿಮಗೆ 2 ಮಲ್ಟಿಪಲ್ ಕೊಡ್ತಾರೆ, ಒಂದೇ ಮೇಲೆ ನಿಮಗೆ 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ. ನೋಡ್ತಾ ಹೋಗೋಣ. ಕ್ವಶನ್ ಬರೋಣ. ಐಡೆಂಟಿಫೈ ಇನ್ಫಿನಿಟಿವ್ ಇನ್ ದ ಗಿವನ್ ಸೆಂಟೆನ್ಸ್. ಕೇಳ್ಬೋದು 1 ಮಾರ್ಕ್ಸ್ಗೆ. ಇನ್ಫಿನಿಟಿವ್ ಮೇಲೆ ಕ್ವಶನ್ ಕೇಳ್ಬೋದು. ನೋಡೋಣ. ಸತೀಶ್ ಹೇಳ್ತಾರೆ, ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್. ಮಂಜು, ಇವನ್ ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ಟು ಬೈ ದ ವೆಜಿಟೇಬಲ್ಸ್. ಆಪ್ಷನ್ A ಗೋಯಿಂಗ್, ಆಪ್ಷನ್ B ಆಮ್, ಆಪ್ಷನ್ C ಮಾರ್ಕೆಟ್, ಆಪ್ಷನ್ D ಟು ಬೈ. ಯಾವುದಾಗ್ತದೆ? ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದ್ದೇನೆ ನಿಮಗೆ, ಇನ್ಫಿನಿಟಿವ್ ತುಂಬಾ ಈಸಿ. ಯಾವ ಒಂದು ವರ್ಬ್ ಹಿಂದೆ ಅಥವಾ ಒಂದು ವರ್ಡ್ ಹಿಂದೆ ಟು ಇದ್ದರೆ ಅದು ಇನ್ಫಿನಿಟಿವ್ ಅಂತ ಅರ್ಥ. ಇಲ್ಲೇನಿದೆ? ಟು ಬೈ ಅನ್ನೋದು ಇನ್ಫಿನಿಟಿವ್, ಅದರಿಂದ ಅದ್ರ ಹಿಂದೆ ಟು ಇದೆ. ಸೊ ಟು ಇದೆ, ಆಪ್ಷನ್ D ಟು ಇರೋದ್ರಿಂದ ಟು ಬೈ ಅನ್ನೋದು ಸರಿಯಾದ ಉತ್ತರ. ಸೊ ತುಂಬಾ ಈಸಿ ನೋಡಿ. ಟು ಇದ್ದರೆ ಅದು ಇನ್ಫಿನಿಟಿವ್ ಅಂತ ತಿಳ್ಕೊಂಬಿಡಿ. ಓಕೆ, ಟು ಅಂತ ಇದ್ದರೆ ಅದು ಇನ್ಫಿನಿಟಿವೇ. ಇದು ಟ್ರಿಕ್ಕು, ನೆನಪಿಟ್ಟುಕೊಳ್ಳಿ. ಇನ್ನು ಕ್ವಶನ್ ನಂಬರ್ 2, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್. ಏನು ಕೇಳ್ತಾರೆ? ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್ ಕೇಳ್ತಾರೆ. ಆಪ್ಷನ್ ನೋಡೋಣ. ಮೊದಲು ಸೆಂಟೆನ್ಸ್ ನೋಡೋಣ. ರಾಧಿಕ್ ಹೇಳ್ತಾರೆ, ಹೇ ಸುಮಾ, ಡಿಡ್ ಯು ಮೀಟ್ ಅನು ಎಸ್ಟರ್ಡೇ? ಸುಮಾ ಹೇಳ್ತಾರೆ, ನೋ, ಇಟ್ ವಾಸ್ ರೇನಿಂಗ್ ಟಿಲ್ ಲೇಟ್ ಎಟ್ ನೈಟ್, ಅದರ್ವೈಸ್ ಐ ಡ್ಯಾಶ್ ಗೋನ್ ಟು ಹೇರ್ ಹೌಸ್. ಸೊ ಇದು ಯಾವ್ದು ಬರ್ತದೆ? ಆಪ್ಷನ್ A ವುಡಂಟ್ ಹ್ಯಾವ್, ಆಪ್ಷನ್ B ವುಡ್ ಹ್ಯಾವ್, ಆಪ್ಷನ್ C ಶುಡ್ ಹ್ಯಾವ್, ಆಪ್ಷನ್ D ಶುಡಂಟ್ ಹ್ಯಾವ್. ಸೊ ಸರಿಯಾದ ಉತ್ತರ ಆಪ್ಷನ್ B ವುಡ್ ಹ್ಯಾವ್ ಅನ್ನೋದು ಸರಿಯಾದ ಉತ್ತರ. ಆಲ್ಮೋಸ್ಟ್ ನಿಮಗೆ ವುಡ್ ಹ್ಯಾವ್ ಮೇಲೆ ಕ್ವಶನ್ ಹೆಚ್ಚು ಬರ್ತವೆ, ನೋಡ್ಕೊಳ್ಳಿ ಚೆನ್ನಾಗಿ. ಇನ್ನು ನೆಕ್ಸ್ಟು ಸೆಕೆಂಡ್ ಮೇನು, ಡೂ ಆರ್ ಡೈರೆಕ್ಟೆಡು. ಸೊ ಟೋಟಲಾಗಿ 3 ಇರ್ತವೆ, ನಿಮಗೆ 3 ಇರ್ತವೆ. ಸೊ ಹೇಳೋಕ್ಕಾಗಲ್ಲ, ಒಂದೊಂದ್ಸಲ ಎರಡು ಕೊಡ್ಬೋದು. ಅರ್ಥ ಆಯ್ತಾ? ಒಟ್ಟಿನಲ್ಲಿ ಡೂ ಆರ್ ಡೈರೆಕ್ಟೆಡು ಕ್ವಶನ್ಸ್ ಇದ್ದಿರ್ತವೆ, ಅಟ್ಲೀಸ್ಟ್ 2 ಇದ್ದಿರ್ತವೆ. ನೋಡೋಣ. ಕ್ವಶನ್ ನಂಬರ್ 3, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ರೈಟ್ ಫಾರ್ಮ್ ಆಫ್ ವರ್ಬ್ಸ್. ಮೈ ಅಂಕಲ್ ಡ್ಯಾಶ್ ಪರ್ಚೇಸ್ ಎ ಕಾರ್ ಎಸ್ಟರ್ಡೇ. ಏನಾಗ್ತದೆ? ಪರ್ಚೇಸ್ ಅನ್ನೋದು ಪರ್ಚೇಜ್ ಆಗ್ತದೆ. ಪರ್ಚೇಜ್ಡ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 4, ಯೂಸ್ ದ ವರ್ಡ್ ಕ್ಲಿಯರ್ ಆ್ಯಸ್ ವರ್ಬ್ ಇನ್ ಎ ಸೆಂಟೆನ್ಸ್. ನಿಮ್ಮ ಒಂದು ಸೆಂಟೆನ್ಸಲ್ಲಿ ಕ್ಲಿಯರ್ ಅನ್ನೋದನ್ನು ವರ್ಬಾಗಿ ಯೂಸ್ ಮಾಡಬೇಕು. ಸೊ ಉತ್ತರ ನೋಡೋಣ ಯಾವ ರೀತಿ ಮಾಡಬೇಕಂತ. ಕ್ವಶನ್ ನಂಬರ್ 4ಗೆ ಉತ್ತರ ನೋಡೋಣ. ಓಕೆ, ಕ್ವಶನ್ ನಂಬರ್ 4ಗೆ ಐ ಕ್ಲಿಯರ್ಡ್ ದ IAS. ಇಲ್ಲಿ ಕ್ಲಿಯರ್ ಅನ್ನೋದೇನು? ವರ್ಬ್ ಆಗ್ತದೆ. ಸೊ ಈ ರೀತಿನೂ ಸೆಂಟೆನ್ಸ್ ಮಾಡಬೇಕು. ಮತ್ತು ಅವ್ರು ಕೊಟ್ಟಿರುವ ವರ್ಡು ನಿಮ್ಮೊಂದು ಸೆಂಟೆನ್ಸಲ್ಲಿ ವರ್ಬಾಗಿ ಬರಬೇಕು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 5, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ವೆರಿ ಇಂಪಾರ್ಟೆಂಟು. ಪ್ಯಾಸಿವ್ ವಾಯ್ಸ್ ಕೇಳ್ತಾರೆ 1 ಮಾರ್ಕ್ಸ್ಗೆ. ಓಕೆ, ದೇ ಆರ್ ಪರ್ಚೇಸಿಂಗ್ ಎ ಕಾರ್. ಏನಾಗ್ತದೆ ಪ್ಯಾಸಿವ್ ವಾಯ್ಸು? ನೋಡೋಣ. ಕ್ವಶನ್ 5ಗೆ ಉತ್ತರ ನೋಡೋಣ. ಓಕೆ, ಆಪ್ಷನ್ 5ನೇ ಕ್ವಶನ್ಗೆ ಉತ್ತರ, ಎ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ದೆಮ್. ಇದು ಪ್ಯಾಸಿವ್ ವಾಯ್ಸು. ಇನ್ನು ಕ್ವಶನ್ ನಂಬರ್ 6, ಇಲ್ಲಿ ನಮಗೆ ಥರ್ಡ್ ಮೇನ್ ಇರ್ತದೆ. ಥರ್ಡ್ ಮೇನಲ್ಲಿ ನಿಮಗೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಅಂದರೆ 2 ಅಂಕದ ಪ್ರಶ್ನೆ ಒಂದಿರ್ತದೆ, ಟೋಟಲಾಗಿ 2 ಮಾರ್ಕ್ಸು. ಕ್ವಶನ್ ನಂಬರ್ 6, ಹೌ ಕ್ಯಾನ್ ಯು ಸೇ ದ್ಯಾಟ್ ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್. ವೆರಿ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಕೇಳ್ತಾರೆ, ಇಂದ ಕ್ವಶನ್ ರಿಪೀಟ್ ಆಗ್ತದೆ, ನೋಡ್ಕೊಳ್ಳಿ. ಹೌ ಕ್ಯಾನ್ ಯು ಸೇ ದ್ಯಾಟ್ ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್. ಕ್ವಶನ್ ನಂಬರ್ 6ಗೆ ಆನ್ಸರ್ ನೋಡೋಣ. Anant was the best tennis player in the school and the fastest runner. He was learning to play the sitar and was already able to compose his own tunes to the astonishment of his guru. ಎಷ್ಟು ಬರುತ್ತೆ? ನಮಗೆ 2 ಅಂಕ ಸಿಗ್ತದೆ.
ಇನ್ನು ನೆಕ್ಸ್ಟ್ ನಿಮಗೆ ಫೋರ್ತ್ ನೀವು ಬರ್ತದೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸಸ್ ಅಂದರೆ ಏನು 5 ವಾಕ್ಯಗಳು ಉತ್ತರಿಸಿ. ಅಂದರೆ 3 ಅಂಕ ಪ್ರಶ್ನೆ ಮುಂದಿರ್ತದೆ, ಟೋಟಲಾಗಿ 3 ಮಾರ್ಕ್ಸು. ಕ್ವಶನ್ ನಂಬರ್ 7 ನೋಡಿ, ದ ಪ್ಯಾಥೆಟಿಕ್ ಫಿಗರ್ ಆಫ್ ಜಾಸ್ ಪ್ಲೇಯರ್ ಈಸ್ ಲಿಫ್ಟೆಡ್ ಬೈ ಹೀಸ್ ಮ್ಯೂಸಿಕ್ ಜಸ್ಟಿಫೈ. ಏನಿದು? ಸಮೀರ್ ಬರಬೇಕು. ಓಕೆ, ಅವ್ರು ಕ್ವಶನ್ ಯಾವ ರೀತಿ ಕೇಳಿರಿ, ಸಮೀರ್ ನೋಡ್ಕೊಳ್ಳಿ ಸಾಕು. ಸಮೀರ್ ನೋಡ್ಕೊಂಡ್ರೆ ಯಾವ ಕ್ವಶನ್ ಕೂಡ ಆನ್ಸರ್ ಮಾಡ್ಬೋದು. ಓಕೆ, ಚೆನ್ನಾಗಿ ಸಮೀರ್ ನೋಡ್ಕೊಳ್ಳಿ. ಜಾಜ್ ಪೋಯಮ್ 2 ಮೇಲೆ ಸಮರಿ ಕೇಳ್ತಾರೆ. ಸೊ ಇಲ್ಲಿ 3 ಮಾರ್ಕ್ಸಿಗೆ ಕೇಳಿದರೆ ಉತ್ತರ ನೋಡೋಣ. ಕ್ವಶನ್ ನಂಬರ್ 7ಗೆ ಉತ್ತರ. ಸೊ ಕ್ವಶನ್ ನಂಬರ್ 7ಗೆ ಉತ್ತರ ನೋಡಿ, ಆಸ್ ದ ಜಾಜ್ ಪ್ಲೇಯರ್ ಸ್ಟಾರ್ಟ್ಸ್ ಟು ಪ್ಲೇ ಆನ್ ದ ಸ್ಯಾಕ್ಸೋಫೋನ್ ಹಿ ಈಸ್ ನೋ ಲಾಂಗರ್ ಆನ್ ಓಲ್ಡ್ ಬ್ಲ್ಯಾಕ್ ಮ್ಯಾನ್. He produces wonderful music and appears to be like a bird flying higher and higher. When it is his turn to play, he lifts the saxophone to his lips. Suddenly he is filled with a new life. He is no longer a helpless old man. There is a power in his music which draws people to listen. The poet says that now he is no longer an ordinary man. He is like a bird flying higher and higher, totally lost in the beautiful music produced. ಸೊ ಇಷ್ಟು ಬರೀಬೇಕು. ನಿಮಗೆ 3 ಮಾರ್ಕ್ಸ್ ಇರ್ತದೆ. ಓಕೆ, ಇಷ್ಟು ಬರೀಬೇಕಂತೆಲ್ಲ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಟ್ಟು ಬರೀಬೇಕು ನೀವು. ನಾನು ಇಲ್ಲಿ ಶಾರ್ಟಾಗಿ ಕೊಟ್ಟಿದ್ದೀನಿ, ಇದನ್ನು ಸ್ವಲ್ಪ ಲಾಂಗಾಗಿ ಬರೀಬೇಕು ಅಷ್ಟೇ. ಅರ್ಥ ಆಯ್ತಾ? ಇನ್ನು ಕ್ವಶನ್ ನಂಬರ್ 8 ಹೋಗೋಣ. ಕ್ವಶನ್ ನಂಬರ್ 8 ನಿಮಗೆ ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ. ಎಕ್ಸ್ಟ್ರಾಕ್ಟ್ ಇರ್ತವೆ, ಅಂದರೆ RC ಕ್ವಶನ್ಸ್ ಇರ್ತವೆ. 2 ಕೇಳ್ಬೋದು. ಟೋಟಲಿ 6 ಮಾರ್ಕ್ಸು, ಪ್ರತಿಯೊಂದಕ್ಕೂ 3 ಅಂಕ. Question number 8. Why should one man have the leaves of 50 in his hands? Option A. Who is the speaker? B. Who was this said to? C. What does the statement mean? 8ಗೆ ಉತ್ತರ ನೋಡೋಣ. ಕ್ವಶನ್ ನಂಬರ್ 8ಗೆ ಆನ್ಸರ್ ನೋಡೋಣ. ಓಕೆ, ವೇಟ್ ಮಾಡಿ. ಸೊ ಕ್ವಶನ್ ನಂಬರ್ 8 ಆಪ್ಷನ್ ಎ ಡಿಗೋ, ಆಪ್ಷನ್ ಬಿ ಪೆಡ್ರೋ, ಸಿ ಬಂದಾಗ ಆನ್ಸರು ಡಿಗೋ ಸೇಡ್ ದೀಸ್ ವರ್ಡ್ಸ್ ಮೀನಿಂಗ್ ದ್ಯಾಟ್ ಕೊಲಂಬಸ್ ಹ್ಯಾಡ್ ನೋ ರೈಟ್ ಟು ಸ್ಪಾಯ್ಲ್ ದೇರ್ ಲೀವ್ಸ್. ಇನ್ನು ನೆಕ್ಸ್ಟ್ ಕ್ವಶನು, ಕ್ವಶನ್ ನಂಬರ್ 9. ವಿ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಎ ಸೌಲ್ ವುಡ್ ಡೇರ್ ಟು ಸ್ಲೀಪ್. ಎ. ಹೂ ಡಸ್ ವಿ ರೆಫರ್ ಟು? ಬಿ. ವೈ ಕುಡ್ ನಾಟ್ ಎ ಸೌಲ್ ಡೇರ್ ಟು ಸ್ಲೀಪ್? ಇನ್ನು ಸಿ. ನೇಮ್ ದ ಪೋಯಮ್ ಫ್ರಾಮ್ ವಿಚ್ ದೀಸ್ ಲೈನ್ಸ್ ಹ್ಯಾವ್ ಬಿನ್ ಟೇಕನ್. ಕ್ವಶನ್ ನಂಬರ್ 9ಗೆ ಆನ್ಸರ್ ನೋಡೋಣ. ಕ್ವಶನ್ ನಂಬರ್ 9. ಎಗೆ ಸೇಲರ್ಸ್ ಆಗ್ತದೆ. ಬಿ. ದೇ ಕ್ಯಾಚ್ ಅಂಡರ್ ಡೀಪ್ ಸ್ಟಾರ್ಮ್. ಸಿ. ಬ್ಯಾಲಡ್ ಆಫ್ ದ ಟೆಂಪೆಸ್ಟ್. ನೋಡಿ ಕೇಳ್ಬೋದು, ಇಂಪಾರ್ಟೆಂಟ್ ಕ್ವಶನು ಅದು, ನೋಡ್ಕೊಳ್ಳಿ ಚೆನ್ನಾಗಿ. ಇನ್ನು ನೆಕ್ಸ್ಟ್ ನಿಮಗೆ ಲಾಸ್ಟ್ ಕ್ವಶನು, ರೈಟ್ ಆ್ಯನ್ ಎಸ್ಸೆ ಆನ್ ಎನಿ ಒನ್ ಆಫ್ ಫಾಲೋಯಿಂಗ್ಸ್. ಎಸ್ಸೆ ಕೇಳ್ಬೋದು ಅಥವಾ ನಿಮಗೆ ಲೆಟರ್ ಕೂಡ ಕೇಳ್ಬೋದು. ನಿಮ್ಮ ಸ್ಕೂಲಲ್ಲಿ ಕೇಳ್ಕೊಳ್ಳಿ, ನಿಮ್ಮ ಒಂದು ಇಂಗ್ಲೀಷ್ ಲೆಕ್ಚರ್ ಅಥವಾ ಟೀಚರ್ನ ಕೇಳ್ಕೊಳ್ಳಿ. ಟೀಚರ್ ಹೇಳ್ತಾರೆ ನಿಮಗೆ ಎಸ್ಸೆ ಹಾಕ್ತಾರಾ ಇಲ್ಲ ಲೆಟರ್ ಹಾಕ್ತಾರಾ ಕೇಳ್ಕೊಳ್ಳಿ, ಅವ್ರ ಮೇಲೆ ಡಿಪೆಂಡು. ಕೆಲವೊಂದ್ಸಲ ನಿಮಗೆ ಎಸ್ಸೆ ಹಾಕ್ಬೋದು, ಕೆಲವೊಂದ್ಸಲ ಲೆಟರ್ ಹಾಕ್ಬೋದು. ಆಲ್ಮೋಸ್ಟು 4 ಮಾರ್ಕ್ಸ್ಗೆ ಹಾಕ್ತಾರೆ ನಿಮಗೆ. ಕ್ವಶನ್ ನಂಬರ್ 10 ಏನು ಕೇಳಿದ್ದಾರೆ? ಎಸ್ಸೆ ಕೇಳಿದ್ದಾರೆ, ಕೊಡ್ತಾರೆ ನಿಮಗೆ ಒಂದು 2ರಿಂದ 3 ಆಪ್ಷನ್ ಕೊಡ್ತಾರೆ, ಅದರಲ್ಲಿ ಒಂದನ್ನು ಬರೀಬೇಕು. 10th ನೋಡಿ, ವಾಟರ್ ಪೊಲ್ಯೂಷನ್ ಕೊಟ್ಟಿದ್ದಾರೆ, ಇಂಪಾರ್ಟೆನ್ಸ್ ಆಫ್ ಯೋಗ ಕೊಟ್ಟಿದ್ದಾರೆ, ಮೊಬೈಲ್ ಕೊಟ್ಟಿದ್ದಾರೆ. ಸೊ ವಾಟರ್ ಪೊಲ್ಯೂಷನು, ಇಂಪಾರ್ಟೆನ್ಸ್ ಆಫ್ ಯೋಗ ಮತ್ತು ಮೊಬೈಲು, ಈ 3ರಲ್ಲಿ ಒಂದು ಕೇಳ್ಬೋದು ಇಂಪಾರ್ಟೆಂಟು. ಸೊ ನಿಮ್ಮ FP3 ಎಕ್ಸಾಮ್ ಕೂಡ ರಿಪೀಟ್ ಆಗ್ತವೆ. ಓಕೆ, ಸೊ ಜಸ್ಟ್ FP3 ಮಾತ್ರವಲ್ಲ, ನಿಮ್ಮ ಅನಲೈಸ್ ಕೂಡ ನಮಗೆ ಒಂದು ಪೊಲ್ಯೂಷನ್ ಬಂದೇ ಬರ್ತದೆ. ನಿಮ್ಮೊಂದು ಅನಲೈಸಮ್ಗೆ ಒಂದು ಪೊಲ್ಯೂಷನ್ ಬಂದೇ ಬರ್ತದೆ. ವಾಟರ್, ಸಾಯಿಲ್, ಏರ್, ಈ 3ರಲ್ಲಿ ಒಂದು ಫಿಕ್ಸ್ ಬಂದೇ ಬರ್ತದೆ. ಚೆನ್ನಾಗಿ ನೋಡ್ಕೊಳ್ಳಿ, ಪೊಲ್ಯೂಷನ್ ಮೇಲೆ ಒಂದು ಬಂದೇ ಬರ್ತದೆ. ಸೊ ವಾಟರ್ ಆಗಿರ್ಬೋದು, ಏರ್ ಆಗಿರ್ಬೋದು, ಒಟ್ಟಿನಲ್ಲಿ ಪೊಲ್ಯೂಷನ್ನು. ನಂತರ ಮೊಬೈಲ್ ಬಗ್ಗೆನೂ ಕೂಡ ಇಂಪಾರ್ಟೆಂಟು, ಆಮೇಲೆ ಯೋಗ. ಸೊ ಈ 3 ಇಂಪಾರ್ಟೆಂಟು ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಆನ್ಸರ್ ಕೂಡ ನೋಡೋಣ. ನಮಗೆ 4 ಮಾರ್ಕ್ಸ್ ಇದೆ ಕ್ವಶನು. ನೋಡಿ, ವಾಟರ್ ಪೊಲ್ಯೂಷನ್ ಆ್ಯಂಡ್ ಹೌ ಇಟ್ ಈಸ್ ಹಾರ್ಮ್ಸ್ ದ ಎನ್ವಿರಾನ್ಮೆಂಟ್. ಓಕೆ, ಅದು ನ್ಯಾಚುರಲ್ಗೆ ಹೇಗೆ ಹಾರ್ಮ್ ಆಗಿದೆ ಅಂತ ಬರೀಬೇಕು. ಇನ್ನು ವಾಟ್ ಈಸ್ ದ ವಾಟರ್ ಪೊಲ್ಯೂಷನ್ ಅಂತ ಮೀನಿಂಗ್ ಬರೆದ್ಬಿಟ್ಟು, ಸೊ ಈ ರೀತಿನೂ ದ ವಾಟರ್ ಸೈಕಲ್ ಕಾಳದ ಹೈಡ್ರೋಲಾಜಿಕಲ್ ಸೈಕಲ್ ಇನ್ವಾಲ್ವ್ಸ್ ದ ಫಾಲೋಯಿಂಗ್ ಸ್ಟೆಪ್ಸ್. ಈ ರೀತಿನೂ ನೀಟಾಗಿ ಬರೆದ್ರೆ ನಮಗೆ 4ಕ್ಕೆ 4 ಅಂಕ ಕೊಟ್ಟೆ ಕೊಡ್ತಾರೆ. ಸೊ ಇಷ್ಟು ಒಂದು ಪ್ಯಾಟ್ರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಈಗ ಇನ್ನೊಂದು ಹಾಕಿದ್ದೀನಿ, ಇದು 2ನೇ ಸೆಟ್ಟು, ಇನ್ನೊಂದು ಸೆಟ್ ಹಾಕಿದ್ದೀನಿ ಇಂಗ್ಲೀಷ್ ಮೀಡಿಯಮ್, ಇನ್ನೊಂದು ಸೆಟ್ ಹಾಕಿದ್ದೀನಿ. ಅರ್ಥ ಆಯ್ತಾ? ಇಂಗ್ಲೀಷ್ FP3ಗೆ ಹಾಕಿದ್ದೀನಿ ಒಂದು ಸೆಟ್ಟು, ಅದನ್ನು ಕೂಡ ನೋಡ್ಕೊಳ್ಳಿ. ಚಾನಲ್ ಇರ್ತವೆ, ಅದೊಂದೇ ಮಾತ್ರವಲ್ಲ, ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಇರ್ತವೆ. ಜಸ್ಟು ಟ್ರೂಸಿ ಕಾಪೀಸ್ ಎಲಿಜಿಬಿಟ್ಟು ನೋಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮಗೆ ಎಷ್ಟು ಬೇಕು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.